ಹಲೋ ಫ್ರೆಂಡ್ಸ್. ಸೊ ಬೆಳಿಗ್ಗೆನೇ ಎದ್ದು ಸ್ಟಾರ್ಟ್ ಮಾಡಿದೆ ಇವತ್ತು ವ್ಲಾಗು. ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಲಂಚಲ್ಲಿ ಚಿಕನ್ ಚಂದು ಬೆಳಗ್ಗೆನೇ ಹೋಗಿ ಚಿಕನ್ ತಂದಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಏನಂದರೆ ಚಿಕನ್ ತರೋದಕ್ಕೆ ಸಣ್ಣ ಪುಟ್ಟ ಕೆಲಸ ಇಲ್ದಾಗ ಅವ್ರ ಕೆಲಸದಲ್ಲಿ ಬ್ಯುಸಿನೇ ಆಗಿಬಿಡ್ತಾರೆ. ಮನೆ ಕೆಲಸದಲ್ಲಿ ಸ್ವಲ್ಪ ಏನಾದ್ರು ಹೇಳೋದ್ರೆ ಲೇಟ್ ಮಾಡ್ತಾರೆ, ಅಂದರೆ ಅವ್ರು ಮಾಡೋಂಥ ಕೆಲಸಗಳು ಮನೆಯಲ್ಲಿ. ಸೊ ಆವಾಗ ರೇಗಾಡ್ತಾ ಇದ್ದೆ ನಾನು ರಾತ್ರಿ ಪೂರ್ತಿ. ಅದಕ್ಕೆ ಇವತ್ತು ಬೆಳಗ್ಗೆನೇ ಎದ್ದು ಹೋಗಿ ತೊಗೊಂಡು ಬಂದುಬಿಟ್ಟಿದ್ದಾರೆ. ಕ್ಲೀನ್ ಮಾಡಬೇಕು. ಫಸ್ಟ್ ಇಲ್ಲೇ ತಗೊಂತಾ ಇದ್ದೆ ಆನ್ಲೈನಲ್ಲಿ, ಜಸ್ಟ್ ಹೋಮು ಅಲ್ಲಿ ಇಲ್ಲಿ. ಬಟ್ ಯಾಕೋ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಇಲ್ಲೇ ತೊಗೊಂಡ್ಬರ್ತಾರೆ. ಫಿಶ್ ಏನಾದರೂ ಬೇಕಂದರೆ ಮಾತ್ರ ಇವಾಗ ಆನ್ಲೈನಲ್ಲಿ ತರಿಸ್ಕೊತೀವಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಓವನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿರೋದು ವೆಜಿಟೇಬಲ್ಸು ಎಲ್ಲ ತರಿಸಿದ್ದೀನಿ, ಎಲ್ಲ ಎತ್ತಿಡಬೇಕು. ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎತ್ತಿಡ್ತೀನಿ. ಎಲ್ಲ ತೆಗೆದಿಡ್ತೀನಿ ಫಸ್ಟು. ಫ್ರಿಜ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದೆಲ್ಲ ಅದು ಒಳಗಡೆ ತಲುಪಿಸ್ಬೇಕು. ಫ್ರೆಂಡ್ಸ್, ಇವತ್ತು ನಾನು ಗ್ರಿಲ್ ಚಿಕನ್ ಮಾಡಿ ತೋರಿಸ್ತೀನಿ. ನಾನು ಅಗಾರೋ ಮಾರ್ವೆಲ್ 48 ಲೀಟರ್ಸ್ ಓವನ್ ಟೋಸ್ಟರ್ ಗ್ರಿಲ್ಲರ್ ಯೂಸ್ ಮಾಡ್ತೀನಿ. ಇದರಲ್ಲಿ ಮೋಟರೈಸ್ಡ್ ರೋಟಿಸರಿ ವಿತ್ ಫೋರ್ಕ್ಸ್ ಫಾರ್ ಸ್ಪಿಟ್ಟಿಂಗ್ ರೋಸ್ಟಿಂಗ್ ಆಫ್ ಮೀಟ್ ಆರ್ ವೆಜಿಟೇಬಲ್ಸ್ ಇದೆ. ಹಾಗೆ 3 ಹೀಟಿಂಗ್ ಮೋಡ್ಸ್ ಬರುತ್ತೆ ನಿಮಗೆ. ಟಾಪ್ ಹೀಟಿಂಗ್, ಬಾಟಮ್ ಹೀಟಿಂಗ್, ಟಾಪ್ ಆ್ಯಂಡ್ ಬಾಟಮ್ ಹೀಟಿಂಗ್ ಇದೆ. 1 year ಮ್ಯಾನುಫ್ಯಾಕ್ಚರ್ಸ್ ವಾರಂಟಿ ಕೂಡ ಇದೆ. ಇದರಲ್ಲಿ ನೀವು ರೋಸ್ಟ್, ಬೇಕ್, ಗ್ರಿಲ್, ಟೋಸ್ಟ್ ಏನು ಬೇಕಾದರೂ ಮಾಡ್ಬೋದು. ಹಾಗೆ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೋಬೋದು 100 ಡಿಗ್ರಿಯಿಂದ 250 ಡಿಗ್ರಿವರೆಗೆ. ಆಟೋಮ್ಯಾಟಿಕ್ ಥರ್ಮೋಸ್ಟಾಟ್ ಇದೆ, ಆಟೋ ಶಟ್ ಆಫ್ ಕೂಡ ಇದೆ, ಬೆಲ್ ಕೂಡ ಬರುತ್ತೆ. ಹೀಟ್ ರೆಸಿಸ್ಟೆಂಟ್ ಟೆಂಪರ್ಡ್ ಗ್ಲಾಸ್ ಇರೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಪವರ್ ಕನ್ಸಪ್ಷನ್ ನಿಮಗೆ 2000 ವ್ಯಾಟ್ಸ್ ಬರುತ್ತೆ. ನಿಮಗೆ ವೋಲ್ಟೇಜ್ ಕೂಡ ತುಂಬ ಚೆನ್ನಾಗಿದೆ. ಆಪ್ರೇಟಿಂಗ್ ವೋಲ್ಟೇಜ್ 230 ವ್ಯಾಟ್ಸ್ ಪರ್ 50 hours ಇದೆ. ಫ್ರೆಂಡ್ಸ್ ನೋಡಿ, ನಾನು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಗ್ರಿಲ್ ಚಿಕನ್ ಮಾಡೋದಕ್ಕೆ ಸೊ ಏನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ, ಹಾಗೆ ಕ್ಯುಮಿನ್ ಪೌಡರು ಮತ್ತು ಕೋರಿಯಾಂಡರ್ ಪೌಡರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಇದಕ್ಕೆಲ್ಲ ಹಚ್ಚಿಟ್ಟಿದ್ದೀನಿ. ಸೊ ಸುಮಾರು ಒಂದು 20 ಮಿನಿಟ್ಸಿಂದ ನಾನು ಇದನ್ನು ಏನು ಮಾಡಿದ್ದೀನಿ ಅಂದರೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಇದನ್ನು ಗ್ರಿಲ್ ಮಾಡೋದಕ್ಕೆ ನಾನು ಹೆಂಗೆ ಮಾಡ್ತೀನಿ ಅಂತ ಸೊ ಆನಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಫಸ್ಟು ಪ್ರೀ ಹೀಟ್ ಮಾಡ್ಕೊಬೇಕು. ಸೊ ಪ್ರೀ ಹೀಟ್ ಮಾಡೋದಕ್ಕೆ ಹಾಕ್ತಿದ್ದೀನಿ ನಾನು ಸೆಟ್ಟಿಂಗ್ಸು. ನಾನು ಟೆಂಪ್ರೇಚರ್ ಒಂದು 200ಗೆ ಇಟ್ಕೊಳ್ಳೋಣ. ಸೊ ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡೋಣ. ಸೊ ಇಲ್ಲಿ ಟೈಮರ್ ಇದೆ, 10 ಮಿನಿಟ್ಸ್ ಪ್ರೀ ಹೀಟ್ ಮಾಡೋಣ. ಪ್ರೀ ಹೀಟ್ ಆಗೋದಕ್ಕೆ ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ನಾನು ಗ್ರಿಲ್ ಮಾಡೋದಕ್ಕೆ ಚಿಕನ್ನ ಇಡ್ತೀನಿ. ಸೊ ಪ್ರೀ ಹೀಟ್ ಆದಮೇಲೆ ಅದೇ ಥರ ಲೈಟ್ ಆಫ್ ಆಗುತ್ತೆ ಆಟೋಮ್ಯಾಟಿಕ್ಕು. ಸೊ ಆಫ್ ಆಗಿದೆ. ಇವಾಗ ನಾನು ಇಡ್ತೀನಿ. ಸೊ ನನಗೆ ಚಂದುಗೆ ಇಬ್ಬರೇ ಅಲ್ವಾ, ಎರಡು ಸಾಕು. ಕೆಲಸ ಮಾಡೋಣ. ಫಸ್ಟ್ ಇಲ್ಲಿ ಇಟ್ಬಿಟ್ಟು ನಾನು ಆಮೇಲೆ ಪ್ಲೇಸ್ ಮಾಡ್ತೀನಿ. ಇಬ್ಬರೇ ಕಷ್ಟ. ಮತ್ತೆ ನಾನು ಟೈಮಿಂಗ್ಸ್ ಚೇಂಜ್ ಮಾಡ್ತಿದ್ದೀನಿ ಅಷ್ಟೇ, ಬೇರೆ ಎಲ್ಲ ಸೇಮ್ ಇಟ್ಟಿದ್ದೀನಿ. ಸೊ ಟೈಮಿಂಗ್ಸು ನಾನೊಂದು 20 ಮಿನಿಟ್ಸ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಅದು ಗ್ರಿಲ್ ಆಗುತ್ತೆ.
ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಗ್ರಿಲ್ ಚಿಕನ್ ರೆಡಿ ಆಯಿತು, ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ. ಅದಾದಮೇಲೆ ನೆಕ್ಸ್ಟು ನಾನು ಕರಿ ಮಾಡ್ತಾಯಿದ್ದೆ. ಚಿಕನ್ ಕರಿ, ಸ್ವಲ್ಪ ಚಿಕನ್ ಪೀಸ್ಗಳನ್ನೆಲ್ಲ ಎತ್ತಿಟ್ಟಿದ್ದೀನಿ ಜಿಯನ್ಗೆ, ಮತ್ತು ಅವನಿಗೆ ಫ್ರೈಡ್ ಚಿಕನ್ ಬೇಕು, ಅದಕ್ಕೆ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇಲ್ಲಿ ಕರಿ ಮಾಡ್ತಾಯಿದ್ದೀನಿ. ಇವತ್ತು ಚಿಕನ್ ಚಾಪ್ಸ್ ಏನು ಹೇಳ್ತೀವಿ ನಾವು, ನಮ್ಮ ಕಡೆ ಎಲ್ಲ ಗ್ರೀನ್ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿಕಾಯಿ ಇದೆಲ್ಲ ಹಾಕಿ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು, ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಮದ್ದೂರಲ್ಲಿದ್ದಾಗಂತೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡಿಸ್ಕೊಂಡ್ಬಿಡ್ತಾ ಇದ್ದೆ. ಸೊ ಆವಾಗೆಲ್ಲ ಈ ಥರ ಎಲ್ಲ ಇರಲಿಲ್ಲ, ಚೆನ್ನಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ತಿಂದಾಕೋದು. ಸೊ ಅದಕ್ಕೆ ಬೆಳಗ್ಗೆನೇ ಎದ್ದರೆ ಇಡ್ಲಿ ಮಾಡಮ್ಮ, ಅದರಲ್ಲಿ ಚಿಕನ್ನ ಚಾಪ್ಸ್ ಮಾಡಿಕೊಡು ಅಥವಾ ರೊಟ್ಟಿ ಮಾಡಿ, ಈ ಥರ ಸೊ ತುಂಬ ತಿಂತಾಯಿದ್ವಿ. ಇವಾಗ ಲಂಚಲ್ಲಿ ಜಾಸ್ತಿ ಮಾಡ್ತೀನಿ ಬ್ರೇಕ್ಫಾಸ್ಟ್ಗಿಂತ, ಬ್ರೇಕ್ಫಾಸ್ಟಲ್ಲಿ ಕಡಿಮೆನೇ ಬೆಳಗ್ಗೆ ನಾನ್ ವೆಜ್ ಎಲ್ಲ ಮಾಡೋದು. ಸೊ ಅದಕ್ಕೆ ಕರಿ ಮಾಡ್ತಾಯಿದ್ದೆ. ಚಂದಗೂ ಕೂಡ ಚಿಕನ್ ಚಾಪ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಚಿಕನ್ ಚಾಪ್ಸ್ ಮಾಡಿ ಚಪಾತಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ. ನೋಡಿ ಮಸಾಲ ಈ ಕಲರ್ ಬರುತ್ತೆ, ಮಸಾಲ ತುಂಬ ಚೆನ್ನಾಗಿರುತ್ತೆ, ಇದು ಟೇಸ್ಟ್ ಕೂಡ ಅಷ್ಟೇ. ನಾನು ಆವಾಗಲೇ ಹೇಳಿದಾಗೆ ಚಿಕನ್ ಚಾಪ್ಸ್ ಜೊತೆ ಚಪಾತಿ ಇದ್ದರೆ ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೆ. ಸೊ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ. ಜಿಯನ್ ಮತ್ತು ಚಂದೂ ಕೂಡ ಬಂದರು. ಅವರು ಬಂದು ಚಂದು ಡ್ರೆಸ್ ಎಲ್ಲ ಚೇಂಜ್ ಮಾಡೋಕ್ಕೆ ಹೋಗಿರ್ತಾರೆ. ನಾನು ಮಧ್ಯ ಕುಕ್ ಮಾಡಬೇಕಾದ್ರೇ ಹೋಗಿ ಜಿಯನ್ಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಂದು ಚಪಾತಿ ಮಾಡೋಕ್ಕೆ ರೆಡಿ ಮಾಡಿದೆ. ನಾನ್ ವೆಜ್ ಮಾಡಿದ್ದಿನ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ಜಾಸ್ತಿ ಐಟಮ್ಸು ಅದು ಇದು ಮಾಡೋದ್ರಿಂದ. ಬಟ್ ಬೇರೆ ದಿನ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನ್ ವೆಜ್ ಮಾಡಿದ ದಿನ ನನಗೆ ಫುಲ್ ಜೋಶಲ್ಲಿ ಮಾಡ್ತೀನಿ ಅಂತ ಹೇಳ್ಬೋದು, ಯಾಕೆಂದರೆ ನನಗೂ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಅದಕ್ಕೆ ನೋಡಿ ಅವನ ಮುಖದಲ್ಲಿ ಖುಷಿ ನೋಡಿ, ಚಿಕನ್ ಅಂತ. ಅವನೇ ಲೈಟ್ ಹಾಕಣ. ಚಂದು ಕಾಲಲ್ಲಿದ್ದಾರೆ, ನಾನು ಜೀವ ಊಟ ಮಾಡ್ತಾಯಿದ್ದೀವಿ. ಯಾಕೆಂದರೆ ಇವಾಗ ಮಾರ್ನಿಂಗ್ ಸ್ವಲ್ಪನೇ ತಿಂತೀನಿ ನಾನು, ಅದಕ್ಕೆ ಜೀವ ತಿನ್ನಿಸ್ಬಿಟ್ಟು ಇವಾಗ ಆಮೇಲೆ ಅವನಿಗೆ ಮಲಗಿಸ್ಬೇಕು. ಓಕೆ, ಲಂಚೆಲ್ಲ ಆದಮೇಲೆ ಜಿಯನ್ನ ಮಲಗಿಸ್ಬಿಟ್ಟು ಬಂದು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ನಿಂತ್ಕೊಂಡೆ. ಅವನೇನಾದರೂ ಎಚ್ಚರ ಇದ್ದರೆ ಅವನು ಏನಾದರೂ ತೆಗೆದಿಟ್ರೆ ಅದೆಲ್ಲ ಎಳ್ದಾಕ್ತಾನೆ. ಅದಕ್ಕೆ ಅವನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಅವನ್ನ ಮಲಗಿಸೋದೇ ಬೆಸ್ಟು. ಸೊ ಅವನ್ನ ಮಲಗಿಸಿ ಬಂದು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎವ್ರಿ 15 days ಒನ್ಸ್ 20 days ಒನ್ಸ್ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಒಂದೊಂದು ಸರಿ ಆಗಲ್ಲ, ಏನಾದರೂ ಕೆಲಸ ಆ ಥರ ಎಲ್ಲ ಇದ್ದಾಗ ಒಂದೊಂದು ಸರಿ ಲೇಟ್ ಆಗಿಬಿಡತ್ತೆ. ಬಟ್ ಆದಷ್ಟು ನನಗೆ ಟೈಮ್ ಸಿಕ್ತಾಗೆಲ್ಲ ಕ್ಲೀನ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಒಳಗಡೆ ಕ್ಲೀನ್ ಮಾಡಿರಲಿಲ್ಲ, ತುಂಬ ದಿನ ಆಗಿತ್ತು. ಫ್ರಿಜ್ ತೆಗೆದು ನೋಡಿದಾಗ ನನಗೆ ತಲೆ ಕೆಟ್ಟೋಯ್ತು, ಅಯ್ಯೋ ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಫಸ್ಟು ಹಂಗೆ ಅನಿಸುತ್ತೆ ನೋಡಿದ ತಕ್ಷಣ. ಬಟ್ ಕ್ಲೀನ್ ಮಾಡ್ಕೊಂಡು ಹೋದಾಗ ಏನೋ ಅನಿಸಲ್ಲ, ಆರಾಮಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಎಲ್ಲ ಆದಮೇಲೆ ಅದು ಐಸ್ ಬಾಕ್ಸ್ಗೆ ನೀರಿಡೋದಕ್ಕೆ ಅದನ್ನು ಕೂಡ ಕ್ಲೀನ್ ಮಾಡ್ತಿದ್ದೆ. ಸೊ ಅದನ್ನು ಅವಾಗವಾಗ ಕ್ಲೀನ್ ಮಾಡ್ತೀನಿ. ನನಗೆ ಕೋಲ್ಡ್ ವಾಟರ್ ಬೇಕು ಅಂದಾಗಲೂ ಕೂಡ ಇಟ್ಕೊಂಡು ಕುಡಿತಾ ಇರ್ತೀನಲ್ಲ, ಸೊ ಅವಾಗವಾಗ ಅದನ್ನು ಕ್ಲೀನ್ ಮಾಡಿ ನೀರು ತುಂಬಿಸಿಡ್ತಾ ಇರ್ತೀನಿ. ಸೊ ಫ್ರಿಜ್ ಕ್ಲೀನ್ ಮಾಡಿಲ್ಲ ಅಂದರೂ ಇದನ್ನಂತೂ ಆಲ್ಮೋಸ್ಟ್ 3-4 days ಒನ್ಸ್ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಾನು.
ನೆಕ್ಸ್ಟು ನಾನು ಆವಾಗಲೇ ಹೇಳ್ದಾಗೆ ಆ ತರಕಾರಿಗಳೆಲ್ಲ ತರಿಸಿದ್ದೆ, ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ತರಿಸಿದ್ದೆ. ಹಳೆಯದೆಲ್ಲ ಸ್ವಲ್ಪ ಇದಾಗಿತ್ತು, ಅದೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ನಾನು ಮತ್ತೆ ಎತ್ತಿಡ್ತಾ ಇದ್ದೆ. ಕೊತ್ತಂಬರಿ ಸೊಪ್ಪು ಬಿಡಿಸಿ ಇಟ್ಬಿಟ್ರೆ ನೀಟಾಗಿರುತ್ತೆ, ಇಲ್ಲ ಹಂಗಂಗೆ ಇಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕೆ ಆದಷ್ಟು ನಾನು ಎಲ್ಲ ಕ್ಲೀನ್ ಮಾಡಿ ಇಡ್ತೀನಿ. ಸೊ ಟೀ ಎಲ್ಲ ಕುಡಿದ್ಮೇಲೆ ಚಂದು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೋದ್ರು. ಜಿಯನ್ ಇನ್ನೂ ಮಲಗಿದ್ದಾನೆ, ಎದ್ದಿಲ್ಲ. ಹೇಳೋದು ಲೇಟ್, ಅವನು ಮಲ್ಕೊಳ್ಳೋದು ಲೇಟು, ಹೇಳೋದು ಲೇಟು, ರಾತ್ರಿ ಮಲಗೋದು ಲೇಟ್. ಅವನು ಸೆಕೆ ಅಂತೂ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, ತಡಿಯೋಕ್ಕೆ ಆಗ್ತಿಲ್ಲ. ಸೊ ಲೈಟ್ ಹಾಕಿಲ್ಲ ನಾನು, ಈವ್ನಿಂಗ್ ಆಗ್ತಾ ಬಂತಲ್ಲ, ಸೊ ಆಮೇಲೆ ಹಾಕ್ತೀನಿ. ಕೆಳಗಡೆ ಹಾಕ್ಕೊಂಡಿರ್ತೀವಿ, ಮೇಲ್ಗಡೆ ಎಲ್ಲ ಬೇಕಾದಾಗ ಹಾಕ್ಕೊಂಡು ಅಷ್ಟೇ. ಓಹ್ ಎದ್ಬಿಟ್ಟಿದ್ದಾರೆ, ಎದ್ಬಿಟ್ಟಿದ್ದಾರೆ ನಮ್ಮ ಬೇಬಿ, ಎದ್ದು ನೋಡ್ತಿದ್ದಾರೆ. ಹಲೋ, ಏನದು ಒಳಗಡೆ ಏನಮ್ಮ? ಕ್ಯಾಟ್ ಇದೆಯಾ? ಕನ್ಸಲ್ಲ ಕಂಡ್ಬಿಟ್ಟಿದೆ ಕ್ಯಾಟು, ಅದನ್ನ ಹೇಳ್ತಿದ್ದಾನೆ. ಏನಂದರೆ ಜಿಯನ್ನು ಸೈಕಲಲ್ಲಿ ಹೋಗ್ಬೇಕಂತೆ ಇವಾಗ. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 2-3 ರೌಂಡ್ ಸೈಕಲಲ್ಲಿ ಸುತ್ತಾಡಿಸ್ಕೊಂಡು ಬರ್ತೀನಿ. ಬೇಬಿ ಫಸ್ಟು ಹತ್ತಕ್ಕೂ ಕಷ್ಟಪಡ್ತಿದ್ದ ಸೈಕಲ್ಗೆ, ಯಾಕೆಂದರೆ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀವಿ ನಾವು, ಪೂರ್ತಿ ಚಿಕ್ಕದು ಬೇಡ ಅಂತ. ಬಟ್ ಆಮೇಲೆ ಒಂದು 2 ಡೇಸ್ ಆದಮೇಲೆ ಇವಾಗ ಆರಾಮಾಗಿ ಅವನ್ನೇ ಹತ್ಕೊತಾನೆ. ಮತ್ತು ಅದೂ ಅಷ್ಟೇ, ತುಳಿಯೋಕ್ಕೂ ಸ್ವಲ್ಪ ಕಷ್ಟಪಡ್ತಿದ್ದ, ಇವಾಗ ಆರಾಮಾಗಿ ತುಳ್ಕೊಂಡು ಹೋಗ್ತಾನೆ. ಇದು ಸೋಪ್ ಡಿಸ್ಪೆನ್ಸರ್ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಹೋಮ್ ಸೆಂಟ್ರಲ್ಲಿ ಸ್ವಲ್ಪ ಆಫರ್ ಇತ್ತು, ತೊಗೊಂಡು ಬಂದಿದೆ ಅಂತ. ಸೊ ಅದಕ್ಕೆ ಹಾಕಿಡೋಣ ಅಂದ್ಬಿಟ್ಟು ಇಡ್ತಾ ಇದ್ದೀನಿ, ಸ್ವಲ್ಪ ಹಾಕಿಡ್ತಾ ಇದ್ದೀನಿ. ನೋಡಿ, ಏನಾದರೂ ಮಾಡಬೇಕು ಅಂದರೆ ಏನಾದರೂ ಆಗುತ್ತೆ. ಅದು ಸ್ವಲ್ಪ ಕೆಳಗಡೆನೂ ಕೂಡ ಬೀಳ್ತು, ಇಲ್ಲ ಮತ್ತೆ ಅದು ಕ್ಲೀನ್ ಮಾಡಬೇಕು. ಹಾಕಿಟ್ಬಿಟ್ಟು ಸ್ವಲ್ಪನೇ ಹಾಕಿಟ್ಟೆ, ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಸಮ್ಮರ್ ಬಂದೇ ಬಿಡ್ತು, ಇನ್ನು ನಾವು ಟ್ಯಾನ್ ಆಗೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಕೇರ್ ಎಲ್ಲ ನೀಟಾಗಿ ಮಾಡ್ಕೋಬೇಕು. ಸೊ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ವೀಡಿಯೋಸು ಕೂಡ. ಸೊ ಯಾರಿಗೆ ಮಾಮೂಲಿ ಹೋಮ್ ರೆಮಿಡೀಸ್ ಮಾಡೋಕ್ಕಾಗಲ್ಲ ಅವ್ರಿಗೆ ನಾನು ಪ್ರಾಡಕ್ಟ್ಸ್ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಹೋಮ್ ರೆಮಿಡೀಸ್ ಯಾರು ಮಾಡ್ಕೋತೀರೋ ಅವ್ರಿಗೆ ಹೋಮ್ ರೆಮಿಡೀಸು ಕೂಡ ನಾನು ತಿಳಿಸ್ಕೊಡ್ತೀನಿ. ಹೇರ್ ಸಿರಮ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಏನೇ ಯೂಸ್ ಮಾಡಿ, ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ಅಥವಾ ಏನೇ ಆದರೂ ಸರಿ, ಅದು ರೆಗ್ಯುಲರಾಗಿ ಯೂಸ್ ಮಾಡಿದ್ರೇ ಅದ್ರ ರಿಸಲ್ಟ್ ನಿಮ್ಗೆ ಗೊತ್ತಾಗೋದು. ಸ್ವಲ್ಪ ದಿನ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ರೆ ಅದ್ರದ್ದು ರಿಸಲ್ಟ್ ಎಲ್ಲ ನಿಮ್ಗೆ ಗೊತ್ತಾಗಲ್ಲ. ಸೊ ಒಂದೊಂದ್ಸರಿ ನನಗೂ ಕೂಡ ಟೈಮ್ ಸಿಗಲ್ಲ, ಅದು ಇದು ಮನೆ ಕೆಲಸ ಅದು ಆಗ್ಬಿಡತ್ತೆ. ಬಟ್ ಆದಷ್ಟು ನಾನು ಯಾವಾಗ ಆಗುತ್ತೆ ಅವಾಗೆಲ್ಲ ಹೇರ್ ಸಿರಮ್ ಹಚ್ಕೊತಾನೆ ಇರ್ತೀನಿ. ಆದಷ್ಟು ರೆಗ್ಯುಲರ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಒಂಥರ ಏನಂತಾರೆ ಮನುಷ್ಯ ಕೊಟ್ಮೇಲೆ ಸ್ವಲ್ಪ ಅದು ಇದು ಆಗ್ತಾನೆ ಇರುತ್ತೆ, ರೆಗ್ಯುಲರಾಗಿ ಏನೂ ಮಾಡೋಕ್ಕಾಗಲ್ಲ. ಸೊ ಜಿಮ್ ಬಗ್ಗೆನೂ ತುಂಬ ಜನ ಕೇಳ್ತಿದ್ದೀರಾ, ಜಿಮ್ ಬಗ್ಗೆನೂ ಹಂಗೆ ಆಗ್ತಿದೆ. ನನಗೆ ಟೈಮು ಹೋಗೋಕ್ಕೆ ಬರೋಕ್ಕೆ ಆಲ್ಮೋಸ್ಟ್ ಒಂದು 3 hours ಆದರೂ ಬೇಕಾಗುತ್ತೆ. ಹೋಗಿ ಬಂದು ಅಲ್ಲಿ ವರ್ಕೌಟ್ ಮಾಡೋಕ್ಕೆ 1 hour. ಸೊ ನಾನು ಹೋಗೋಕ್ಕೆ ಬರೋಕ್ಕೆ ಒಂದು 15 ಮಿನಿಟ್ಸ್ ಆದರೂ ತೊಗೊಂಡ್ರು ಅಲ್ಲಿ ಹೋಗಿ ಮತ್ತೆ ನಾನು ಚೇಂಜ್ ಮಾಡಿ, ಸೊ ಅದು ಆಲ್ಮೋಸ್ಟ್ ಮತ್ತೆ ಮನೆಗೆ ಬಂದು ಚೇಂಜ್ ಮಾಡಿ ಅದೆಲ್ಲ 3 hours ಆಗಿಬಿಡುತ್ತೆ. ಅದಕ್ಕೆ ನಾನು ಮತ್ತೆ ಇನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗಿಲ್ಲ. ಯೋಚನೆ ಮಾಡ್ತಿದ್ದೀನಿ ಮನೇಲೇ ಮಾಡ್ಕೊಳ್ಳೋಣ, ಅಂದರೆ ಮನೇಲೇ ಏನಾದ್ರು ಸಿಕ್ಕಾಪಟ್ಟ ವರ್ಕೌಟ್ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲ, ಇಲ್ಲ ಜಿಮ್ಮಿಗೆ ಸೇರ್ಕೊಳ್ಳ ಅಂತ. ಸೊ ಅದರಿಂದ ನಾನು ಇನ್ನೂ ಜಾಯಿನ್ ಆಗಿಲ್ಲ ಅಷ್ಟೇ. ಬಟ್ ಒಂದು 2-3 ಕಡೆ ಹೋಗಿ ವಿಚಾರಿಸ್ಕೊಂಡ್ಬಂದಿದ್ದೀನಿ ಜಿಮ್ ಚೇಂಜ್ ಮಾಡೋಣ ಅಂತ. ಫಸ್ಟ್ ಹೋಗ್ತಿದ್ದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇತ್ತು, ಜಾಸ್ತಿನೇ ಎಕ್ಸ್ಪೆನ್ಸಿವ್ ಇತ್ತು. ಇಂದ್ರಾನಗರಲ್ಲಿ ಓಲ್ಟ್ ಅಂತ ಹೋಗ್ತಾ ಇದೆ.
ಕಂಪೇರಿಟಿವ್ಲಿ ಬೇರೆ ಕಡೆ ವಿಚಾರಿಸಿದಾಗ ಸ್ವಲ್ಪ ಪ್ರೈಸು ಚೆನ್ನಾಗಿರೋ ಜಿಮ್ಗಳಿಗೂ ಕೂಡ ಪ್ರೈಸು ಕಲ್ಟೆಲ್ಲ ವಿಚಾರಿಸ್ದೆ. ಕಲ್ಟ್ ಕಂಪೇರ್ ಮಾಡಿದ್ರೆ ನಾನು ಹೋಗ್ತಿದ್ದಿದ್ದು ಜಿಮ್ಗೆ 3 ಟೈಮ್ಸ್ ಜಾಸ್ತಿ ಇತ್ತು. ಸೊ ಅದಕ್ಕೆ ನೆಕ್ಸ್ಟು ಜಾಯ್ನ್ ಆದರೆ ಬೇರೆ ಕಡೆ ನೋಡೋಣ, ಇಲ್ಲ ಅಂದರೆ ಮನೇಲಿ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಟ್ಲೀಸ್ಟ್ ಮನೆಗೆ ಏನಾದರೂ ಒಂದು ತಗೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ರೆಗ್ಯುಲರಾಗಿ ಆಗುತ್ತೆ. ಯಾಕೆ ನಾನು ಟೈಮ್ ಸಿಕ್ತಾಗ ಹೋಗಿ ಮಾಡ್ಬೋದು. ಇದಕ್ಕಾದರೆ ನಾನು ಒನ್ ಟೈಮ್ಗೆ ಹೋಗ್ಬೇಕಾಗುತ್ತೆ. ಯಾಕೆಂದರೆ ಈವ್ನಿಂಗ್ ಜಿಮ್ಗಳೆಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಅಂದರೆ ತುಂಬ ಜನ ಇರ್ತಾರೆ. ಮಾರ್ನಿಂಗ್ ಕೂಡ ಅಷ್ಟೇ. ಸೊ ಹೋದರೆ ನಾನು ಒಂದು 2 to 4 ಆ ರೇಂಜಲ್ಲಿ ಹೋಗಬೇಕಾಗುತ್ತೆ. ಸೊ ಆವಾಗ ನನಗೆ ಸ್ವಲ್ಪ ಮನೆ ಕೆಲಸ ಎಲ್ಲ ಇರುತ್ತೆ, ಜಿಯನ್ ನೋಡ್ಕೊಳ್ಳೋದು ಅದು ಇದು. ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ಫ್ರೆಂಡ್ಸ್, ನಾವು ಮನೆ ತೊಗೊಂಡಾಗ ನನಗೆ ತುಂಬ ಜನ ಕೇಳಿದ್ದೇನು ಅಂದರೆ ನೀವು ನಮ್ಮ ಮನೆ ಲೋನ್ ಬಗ್ಗೆ ಅವಾಗ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ಕೊಟ್ಟಿರಲಿಲ್ಲ, ನಾವು ಎಷ್ಟು ಲೋನ್ ಕಟ್ತಿದ್ದೀವಿ, ಹೇಗೆ ಲೋನ್ ಬಗ್ಗೆ ಅಂತ. ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಇದು ನನ್ನ ಟಿಪ್ಪು. ನೀವೇನಾದರೂ ಮನೆ ಲೋನ್ ತೊಗೊಳ್ಳೋದಿದ್ರೆ ಅದ್ರ ಬಗ್ಗೆ ನಿಮಗೂ ಹೆಲ್ಪ್ ಆಗಲಿ ಅಂತ ಅದು ಸ್ವಲ್ಪ ಡೀಟೇಲ್ಸ್ ಕೊಡ್ತಿದ್ದೀನಿ. ಏನಂದರೆ ಮನೆ ಲೋನ್ ನೀವು ಅಪ್ಲೈ ಮಾಡಬೇಕು ಅಂದರೆ ಫಸ್ಟು ನಿಮ್ಮದು ಸ್ಯಾಲ್ರಿ ಎಷ್ಟು ಬರ್ತಿದೆ, ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಸೇರ್ಕೊಂಡು ತೊಗೊತಾ ಇದ್ದೀರಾ ಲೋನು, ಇಬ್ರಿಗೂ ತೊಗೋಬೋದಾ ಅಥವಾ ಇಲ್ಲ ಒಬ್ಬರು ತೊಗೋತಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಬ್ಯಾಂಕ್ ಹತ್ರ ನಿಮ್ಮದು ಸ್ಯಾಲ್ರಿದು ಎಲ್ಲ ಡೀಟೇಲ್ಸ್ ಕೊಟ್ಟರೆ ಎಷ್ಟು ಲೋನ್ ಸಿಗ್ಬೋದು ಅಂತ ಅವ್ರು ನಿಮಗೆ ಹೇಳ್ತಾರೆ. ಸೊ ಅದೇ ಥರ ಚಂದುದು ಸ್ಯಾಲ್ರಿ ನೋಡಿ ಫಸ್ಟು ನಾವು ಚಂದು ಸ್ಯಾಲ್ರಿ ಎಲ್ಲ ಇತ್ತಲ್ಲ, ಸೊ ಅದಕ್ಕೆ ನಾವು ರೆಗ್ಯುಲರಾಗಿ ನಾವು ಯಾವ ಬ್ಯಾಂಕ್ ನಾವು ಎಲ್ಲ ಯೂಸ್ ಮಾಡ್ತೀವಿ ಅಲ್ಲಿ ಕೇಳಿದ್ವಿ. ನಾವು ಆ್ಯಕ್ಸಿಸ್ ಬ್ಯಾಂಕ್ ಜಾಸ್ತಿ ಯೂಸ್ ಮಾಡ್ತೀವಿ. ಆ್ಯಕ್ಸಿಸ್ ಬ್ಯಾಂಕಲ್ಲಿ ಕೇಳಿದ್ವಿ ಎಷ್ಟು ಲೋನ್ ಸಿಗ್ಬೋದು ಚಂದು ಸ್ಯಾಲ್ರಿ ಪ್ರಕಾರ ಅಂತ. ಅದ್ರ ಪ್ರಕಾರ ನಾವು ಮನೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತು ನಮ್ಮ ಹತ್ರ ಎಷ್ಟು ನಾವು ಕ್ಯಾಶ್ ಇದೆ ಡೌನ್ ಪೇಮೆಂಟ್ ಮಾಡೋಕ್ಕೆ ಅಥವಾ ಎಕ್ಸ್ಟ್ರಾ ಅಮೌಂಟ್ ಡೌನ್ ಪೇಮೆಂಟ್ ಅಲ್ಲದೆ ನಾವು ಮಾಡ್ಬೋದಾ, ಸೊ ಅದ್ರ ಬಗ್ಗೆನೂ ಕೂಡ ನಿಮ್ಗೊಂದು ಐಡಿಯಾ ಇರಬೇಕು. ಸೊ ನಾವು ಡೌನ್ ಪೇಮೆಂಟ್ಗೆ ಅಂತ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಆಲ್ಮೋಸ್ಟ್ ಒಂದು ತುಂಬ ವರ್ಷಗಳಿಂದ. ಸೊ ಇವಾಗೆಲ್ಲ ಸೇವಿಂಗ್ಸ್ ಎಲ್ಲ ಡೌನ್ ಪೇಮೆಂಟಲ್ಲೇ ಆಯಿತು. ಫಸ್ಟು ನಮ್ಮ ಪ್ಲ್ಯಾನ್ ಇದ್ದಿದ್ದು ಸ್ವಲ್ಪ ಕಡಿಮೆ ಮನೆ ತೊಗೋಬೇಕು ಅಂತ ನಾನು ತುಂಬ ಸರಿ ಹೇಳಿದ್ದೆ. ಅರೌಂಡ್ 2 crores ನಮ್ಮದು ಮನೆ ಇಂಟೀರಿಯರ್ಸ್ ಎಲ್ಲ ಮುಗಿಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅದ್ರ ಪ್ರಕಾರ ನಮಗೆ ಲೊಕೇಶನ್ ಚೆನ್ನಾಗಿರಬೇಕು, ಎಲ್ಲದಕ್ಕೂ ಹತ್ರ ಇರಬೇಕು. ಸೊ ಆ ಥರ ನಮಗೆ ಸಿಕ್ಕಲಿಲ್ಲ ಮನೆ. ಫೈನಲಿ ನಮಗೆ ಸ್ವಲ್ಪ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ತೊಗೋಬೇಕಾಯಿತು. ಬಟ್ ಚಂದುಗೆ ಅದು ಎಲಿಜಿಬಿಲಿಟಿ ಇತ್ತು, ಇಷ್ಟು ಲೋನ್ ತೊಗೋಬೋದು ಅಂತ. ಸೊ ಅದ್ರ ಧೈರ್ಯದ ಮೇಲೆ ನಾವು ತೊಗೊಂಡ್ವಿ. ಫಸ್ಟು ನಾನು ಅವಾಗಲೇ ಹೇಳಿದಾಗೆ ಮನೆಗೆ 80% ನಿಮಗೆ ಕೊಡ್ತಾರೆ, 20% ನೀವು ಡೌನ್ ಪೇಮೆಂಟ್ ಅರೇಂಜ್ ಮಾಡಬೇಕು. ಸೊ ಕೆಲವೊಂದು ಸರಿ 90-10 ಚಾನ್ಸಸ್ ಇರುತ್ತೆ. ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನಾವು ಎಷ್ಟು ಅಮೌಂಟಿಗೆ ತೊಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಅಮೌಂಟ್ ಹೋದಷ್ಟು 20% ಡೌನ್ ಪೇಮೆಂಟ್ ಕೊಡಬೇಕು ಅಂತ ಅನಿಸುತ್ತೆ. ಸೊ ನಮ್ಗೆ 20% ಡೌನ್ ಪೇಮೆಂಟ್ ಇತ್ತು, 80% ಲೋನ್ ಅಂತ ಆಯಿತು. ಸೊ ನೆಕ್ಸ್ಟು ಬಂದು ನಿಮ್ಮದು ಸ್ಯಾಲ್ರಿಲಿ 50% ನೀವು ಯಾವುದೇ ಲೋನ್ ತೊಗೊಳ್ಳೋದಿದ್ರು ನಂದು ಟಿಪ್ ಏನಂದರೆ ನಿಮ್ಮ ಸ್ಯಾಲ್ರಿಲಿ 50% ಲೋನ್ ಕಟ್ಟೋ ಥರ ಇಟ್ಕೊಳ್ಳಿ. 50 to 60%. ಇನ್ನು 40% ಯಾಕೆಂದರೆ ಮನೇಲಿ ಖರ್ಚುಗಳಿರುತ್ತೆ, ಅದಕ್ಕೆ ಬೇಕಾಗುತ್ತೆ. ಸೊ ಸ್ಕೂಲ್ ಇರುತ್ತೆ ಮಕ್ಕಳದು, ಸೊ ಅದಕ್ಕೆ 40% ನಿಮಗೆ ಮನೆ ಇದಕ್ಕೆಲ್ಲ ಬೇಕು. ಸೊ ಅದರಿಂದ 60-40 ಅಂತ ಇಟ್ಕೊಳ್ಳಿ, ಅಥವಾ 50-50 ಇಟ್ಕೊಂಡು ಒಳ್ಳೆಯದೇ. ಇವಾಗ ನಮಗೆ 60-40ನೇ ಆಗಿದ್ದು. ಚಂದು 60% ಸ್ಯಾಲ್ರಿ ನಮ್ಮದು ಲೋನ್ಗೆ ಹೋಗ್ತಾ ಇದೆ, ಯಾಕೆಂದರೆ ನಾವು ಜಾಸ್ತಿ ರೇಟ್ಗೆ ಹೋಗ್ಬಿಟ್ವಿ. ಸೊ 40% ಇನ್ನು ಮನೆ ಖರ್ಚು ಅದಕ್ಕೆಲ್ಲ ಆಗ್ತಿದೆ. ಅದರಿಂದ ಆದಷ್ಟು 50-50 ನೋಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಮನೆಯದು ಲೋನ್ ತೊಗೊಂಡ್ಮೇಲೆ ಇಂಟ್ರೆಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಇಂಟ್ರೆಸ್ಟ್ ತುಂಬ ಜಾಸ್ತಿ. ನಾವು ತೊಗೊಂಡಾಗ 7.7% ಇತ್ತು. ಬಟ್ ಆಮೇಲೆ ಜಾಸ್ತಿ ಮಾಡಿದ್ರು, ಜಾಸ್ತಿ ಆದಮೇಲೆ ಇವಾಗ ಆಲ್ಮೋಸ್ಟ್ 9 ಸಮಥಿಂಗ್ ಆಗಿತ್ತು. ಆಮೇಲೆ ಬ್ಯಾಂಕ್ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅವರು 8 ಪಾಯಿಂಟ್ ಸಮಥಿಂಗ್, ಇವಾಗ ನಾವು 8.8, 8.7 ಇರಬೇಕು ಇಂಟ್ರೆಸ್ಟ್ ಕಟ್ತಿರೋದು. ಸೊ ಇಂಟ್ರೆಸ್ಟಲ್ಲೇ ಹೋಗುತ್ತೆ. ಆಲ್ಮೋಸ್ಟ್ 1 ಇಯರಿಂದ ಕಟ್ತಾ ಇದ್ದೀವಿ. ನಾವು ಕಟ್ತಿರೋದು ಆಲ್ಮೋಸ್ಟ್ 1.67 ಇರಬೇಕು, 1.67 ರೇಂಜಲ್ಲಿ ಕಟ್ತಾ ಇರೋದು. ಸೊ ಅದರಲ್ಲಿ ನಾವು ಇದುವರೆಗೆ ನಮ್ಮದು ಅಸಲು ಅಥವಾ ಬಡ್ಡಿ ಬಿಟ್ಟು ಅಸಲಿಗೆ ಹೋಗಿರೋದು 2 lakhs ಅಷ್ಟೇ, ಬಾಕಿದೆಲ್ಲ ಇಂಟ್ರೆಸ್ಟ್ಗೆ ಹೋಗಿರೋದು. ಸೊ ಮನೆ ಲೋನ್ ತೊಗೊಳ್ಳೇಬೇಕಾಗತ್ತೆ, ಯಾಕೆಂದರೆ ನಮಗೊಂದು ಪ್ರಾಪರ್ಟಿ ಬೇಕಾಗುತ್ತೆ, ನಾವು ಸೇಫ್ಟಿ ನೋಡಬೇಕಾಗತ್ತೆ, ನಮಗೆ ಮತ್ತೆ ಮನೆ ಚೇಂಜ್ ಮಾಡೋಕ್ಕಾಗಲ್ಲ, ಅಂತ ತುಂಬ ಕನಸುಗಳಿರುತ್ತೆ. ಲೋನಲ್ಲೇ ಹೋಗಬೇಕು. ಸೊ ಲೋನಲ್ಲಿ ಹೋಗಿದಾಗ ಲೋನ್ ಕಟ್ಟೋದ್ರಲ್ಲೇ ಆಗುತ್ತೆ. ಸೊ ಈ ಥರ ಬಡ್ಡಿನೂ ಕೂಡ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಫಸ್ಟು ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಸ್ಯಾಲ್ರಿ ಎಷ್ಟು, ನೀವು ಎಷ್ಟಕ್ಕೆ ತೊಗೋಬೇಕು ಅಂತ. ಸೊ ನಮ್ಮದು ಈ ರೀತಿ ಆಗ್ತಿದೆ, ಕಷ್ಟ ಆಗ್ತಿದೆ. ಬಟ್
ನಮಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಕಷ್ಟ ಆಗಲ್ಲ ಅಂತಲ್ಲ, ಆಗುತ್ತೆ, ಬಟ್ ಕಟ್ಟಲೇಬೇಕು. ಯಾಕೆಂದರೆ ಲೋನ್ ಯಾವುದೇ ಕಾರಣಕ್ಕೂ 1 ಮಂತು ನಾವು ಉಳಿಸ್ಕೊಳಕ್ಕಾಗಲ್ಲ, ಯಾಕೆಂದರೆ ಮತ್ತೆ ಕಟ್ಟೋಕ್ಕೆ ಕಷ್ಟ ಆಗಿಬಿಡುತ್ತೆ. ಅದರಿಂದ ಸೊ ಎಷ್ಟೇ ಕಷ್ಟ ಆಗಲಿ ಲೋನಿಗೆ ಫಸ್ಟು ನಾವು ಇದು ಮಾಡಿಬಿಟ್ಟು ಆಮೇಲೆ ಬೇರೆದು. ಸೊ ನಾವು ಅಂದರೆ ಅದಕ್ಕೆ ನಾವು ಸ್ವಲ್ಪ ಮನೆ ತೊಗೊಳ್ಳೋದನ್ನು ನಿಧಾನ ಮಾಡಿದ್ದು. ಆದಷ್ಟು ಮತ್ತು ನಾವು ಇಂಟೀರಿಯರ್ಸ್ಗೆಲ್ಲ ನಾವೇನು ಎಕ್ಸ್ಟ್ರಾ ಲೋನ್ ತೊಗೊಳಕ್ಕೆ ಹೋಗಲಿಲ್ಲ. ಇಂಟೀರಿಯರ್ಸ್ಗೂ ಲೋನ್ ಕೊಡ್ತಾರೆ, ಬಟ್ ಆದಷ್ಟು ನಾವು ಎಲ್ಲದಕ್ಕೂ ಅರೇಂಜ್ ಮಾಡ್ಕೊಂಡಿದ್ವಿ. ಅಂದರೆ ಸೇವಿಂಗ್ಸ್ ಮಾಡ್ಕೊಂಡಿದ್ವಿ ಫಸ್ಟಿಂದನೂ. ನಮ್ಮ ಮದುವೆ ಆದಾಗಿಂದನೂ ಸೇವಿಂಗ್ಸ್ ಸ್ಟಾರ್ಟ್ ಮಾಡಿದ್ವಿ ಮನೆ ತೊಗೋಬೇಕು ಅಂತ. ಸೊ ಇವಾಗ ಮನೆ ತೊಗೊಂಡಿದ್ರಿಂದ ಸೇವಿಂಗ್ಸಲ್ಲಿ ನಮಗೆ ಸ್ವಲ್ಪ ಡೌನ್ ಪೇಮೆಂಟ್ಗೆ ಇಂಟೀರಿಯರ್ಸ್ಗೆ ಆಯಿತು. ಅದು ಬಿಟ್ಟರೆ ಇವಾಗ ಮನೆ ಲೋನ್ 80% ಏನು ಲೋನ್ ಇದೆ ಅದನ್ನು ಕಟ್ಕೊಂಡು ಹೋಗ್ತಾ ಇದ್ವಿ. ಬಟ್ ಸೇಫಾಗಿರುತ್ತೆ, ನಂಗೆ ಅಂದ್ಬಿಟ್ಟು ನಿಮಗೆ ಎದುರಿಸ್ತಾ ಇಲ್ಲ. ಸೊ ಯಾರಾದರೂ ಲೋನ್ ತೊಗೊಳ್ಳೋರಿದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿದೆ ಅಷ್ಟೇ. ಸೊ ಆದಷ್ಟು ನಾನು ಹೇಳಿದಾಗೆ 50-50 ಥರ ಮಾಡ್ಕೊಂಡು ಹೋದರೆ ನಿಮಗೂ ಕೂಡ ಸ್ವಲ್ಪ ಆರಾಮಾಗಿರುತ್ತೆ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಟೈಟ್ ಆಗಿಬಿಡುತ್ತೆ. ನೀವು 70 ನಿಮ್ಮದು ಸ್ಯಾಲ್ರಿ ಬರೋದು 70% ಲೋನ್ಗೆ ಹೋದರೆ, ಇಲ್ಲ ಅಥವಾ 80% ಲೋನ್ಗೆ ಹೋಗ್ಬಿಟ್ಟು ಸ್ವಲ್ಪ ಉಳಿಸ್ಕೊಂಡ್ರೆ ಟೈಟ್ ಆಗಿಬಿಡುತ್ತೆ. ಆದಷ್ಟು 50-50 ನೋಡಿಕೊಂಡ್ರೆ ಆರಾಮಾಗಿ ಹೋಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೊ ನಮ್ಮದು 1 ಪಾಯಿಂಟ್ ಎಷ್ಟೊಂದು ಜನಕ್ಕೆ ಕೇಳ್ತಾಯಿದ್ರಿ ಎಷ್ಟು ಲೋನ್ ಹೋಗುತ್ತೆ ಅಂತ. ಆಲ್ಮೋಸ್ಟ್ ಅರೌಂಡ್ 1.7 ಅಷ್ಟು ಲೋನ್ಗೆ ಹೋಗುತ್ತೆ. 1 ಪಾಯಿಂಟ್. ಸೊ ಇಷ್ಟು ಇವತ್ತಿನ ನನ್ನ ಸ್ಮಾಲ್ ಇನ್ಫಾರ್ಮೇಷನ್ನು. ಯಾರಾದರೂ ಲೋನ್ ತೊಗೊಳ್ಳೋರಿದ್ದರೆ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.